ಈ ಬೇಸಿಗೆಯಲ್ಲಿ ಜೊತೆಗೆ ರಸ್ತೆ ಪಕ್ಕದಲ್ಲಿರುವಂಥ ಮರಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ನೋಡದೆ ನಿಂತ್ಕೊಂಡ್ಬಿಟ್ರೆ ಭಾರಿ ಅನಾಹುತಗಳು ಸೃಷ್ಟಿ ಆಗುತ್ತೆ. ಈಗಲೂ ಕೂಡ ಅಂಥದ್ದೇ ಒಂದು ಅನಾಹುತ ಆಗಿದೆ. ಭಾರಿ ಗಾತ್ರದ ಮರದ ಕೊಂಬೆಯೊಂದು ಮುರಿದು ಬಿದ್ದಿದೆ. ಈ ಲಾರಿಗಳೆಲ್ಲ ಓಡಾಡ್ತಾವಲ್ಲ, ಹೆವಿ ವೆಹಿಕಲ್ಸ್ಗಳು, ಅದರಿಂದಾಗಿ ಮರದ ಕೊಂಬೆಗಳು ಅಲ್ಲಲ್ಲಿ ಶಿಥಿಲಗೊಂಡಿರುತ್ತೆ. ಸೊ ಈಗ ಸದ್ಯಕ್ಕೆ ಅದು ಮುರಿದು ಬಿದ್ದಿದೆ. ಆಟೋ ಜಸ್ಟ್ ಮಿಸ್ಸಲ್ಲಿ ಆಟೋದಲ್ಲಿ ಇದ್ದಂಥವ್ರು, ನೆರಳಿನಲ್ಲಿ ನಿಂತಹ ಆಟೋಗಳು, ಗೊರಗುಂಟೆಪಾಳ್ಯದ CMT ಜಂಕ್ಷನ್ನಲ್ಲಿ ಘಟನೆ ನಡೆದಿದೆ. 4 ಆಟೋಗಳ ಮೇಲೆ ದಿಢೀರಂತ ಮುರಿದು ಬಿದ್ದಿದೆ ಈ ಮರ. ಆಮೇಲೆ ಬೇಸಿಗೆಯಲ್ಲೆಲ್ಲ ಒಣಗೋಗಿರ್ತವೆ ಕೆಲವು ಮರಗಳೆಲ್ಲ. ನೋಡಿ ಯಪ್ಪ, ಇಷ್ಟು ದೊಡ್ಡ ಗಾತ್ರದ್ದು. ಸೊ ಆ ಗಾತ್ರದ ಮರ ಬೀಳಕ್ಕೆ ಕಾರಣ ಏನಾಯಿತು? ಶಿಥಿಲಗೊಂಡಿದ್ದು ಏನಾಗಿತ್ತು? ಅದನ್ನು ಯಾರಾದರೂ ಕಡ್ದು ಹಾಕಿದ್ರೆ? ಅದು ಒಣಗಿರೋದಾದರೆ ಬೇರೆ, ಇದು ಪೂರ್ತಿಯಾಗಿ ಚೆನ್ನಾಗಿ ಹಸಿರಾಗಿರುವಂಥದ್ದೇ ಮರ. ಯಾಕೆ ಬಿತ್ತದು? ಕಡ್ದಿದ್ರ? ಕೆಲವೊಂದು ಟೈಮಲ್ಲಿ ವೈರ್ಗಳಿಗೆಲ್ಲ ತಾಗುತ್ತೆ ಅಂತ ಹೇಳ್ಬಿಟ್ಟು ಈ ವಿದ್ಯುತ್ ಇಲಾಖೆಯವರು ಅದನ್ನು ಕಡ್ದು ಹಾಕಿರ್ತಾರೆ. ಅಲ್ಲಿ ಅರ್ಧಂಬರ್ಧ ಕಡ್ದೇನಾದರೂ ಬಿಟ್ಟಿದ್ರ ಗೊತ್ತಿಲ್ಲ, ನೋಡಬೇಕು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಭಾರಿ ಅನಾಹುತ ಒಂದು ತಪ್ಪಿದೆ. ದಿಢೀರಂತ ಮರದ ಕೊಂಬೆ, ಭಾರಿ ಗಾತ್ರದ ಮರದ ಕೊಂಬೆಯೊಂದು ಬಿದ್ದಂಥ ಪರಿಣಾಮವಾಗಿ ಸರಿಸುಮಾರು 3-4 ಆಟೋಗಳು ಜಖಮ್ ಆಗಿದೆ. ಗಮನಿಸ್ತಾ ಇದ್ದೀರಿ, ಗೊರಗುಂಟೆಪಾಳ್ಯ ಬಳಿಯ ಮುಖ್ಯ ರಸ್ತೆ ಏನಿದೆ, ಗೊರಗುಂಟೆಪಾಳ್ಯ ಮುಖ್ಯ ರಸ್ತೆಯ ರಿಂಗ್ ರೋಡ್ ಜಂಕ್ಷನ್ ಏನಿದೆ, ಆ ಭಾಗದಲ್ಲೇ ಸಂಭವಿಸಿರುವಂಥದ್ದು. ಗಮನಿಸ್ತಾ ಇದ್ದೀರಿ, ಏರ್ಫೋರ್ಸ್ನ ಕಾಂಪೌಂಡ್ ಏನಿದೆ, ಆ ಕಾಂಪೌಂಡ್ನ ಒಳಭಾಗದಲ್ಲಿದ್ದಂತಹ ಮರವೊಂದು ದಿಢೀರಂತ ಅದರ ಕೊಂಬೆ ಮುರಿದು ಬಿದ್ದಂಥ ಪರಿಣಾಮವಾಗಿ ಆಟೋಗಳು ಜಖಮ್ ಆಗಿದೆ. ಅದೃಷ್ಟವಶಾತ್ ಆಟೋ ಒಳಗಿದ್ದಂಥ ಆಟೋ ಚಾಲಕರೆಲ್ಲರೂ ಕೂಡ ಆ ಸೌಂಡನ್ನು ಕೇಳಿ ಆ ತಕ್ಷಣಕ್ಕೆ ಓಡ್ ಬಂದಿದ್ದಾರೆ. ಇಲ್ಲಾಂದಿದ್ರೆ ಆಟೋದಲ್ಲಿ ಸರಿಸುಮಾರು ಈ ಭಾಗದಲ್ಲಿ ನಿಲ್ಲಿಸಿದಂಥ ಒಂದು 5-6 ಆಟೋದಲ್ಲಿ ಇದ್ದಂಥ ಚಾಲಕರೆಲ್ಲರೂ ಕೂಡ ಗಂಭೀರವಾದಂಥ ಗಾಯಗಳನ್ನು ಎದುರಿಸಬೇಕಾಗಿತ್ತು. ಅದೃಷ್ಟವಶಾತ್ ಅವರೆಲ್ಲರೂ ಕೂಡ ಆಚೆ ಓಡ್ ಬಂದ ಪರಿಣಾಮವಾಗಿ ಸದ್ಯ ಭಾರಿ ಅನಾಹುತ ತಪ್ಪಿರುವಂಥದ್ದು. ಗಮನಿಸ್ತಾ ಇದ್ದೀರಿ, ಈಗಾಗಲೇ ಸರಿಸುಮಾರು ಒಂದು 3-4 ಆಟೋಗಳು ಒಳಭಾಗದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ವು. ಅವೆಲ್ಲವನ್ನ ಸಹ ತೆರವು ಮಾಡುವಂಥ ಕೆಲಸವನ್ನು ಇಲ್ಲಿನ ಆಟೋ ಚಾಲಕರೇ ಮಾಡಿದ್ದಾರೆ. ಇನ್ನೊಂದು ಆಟೋ ಒಳಭಾಗದಲ್ಲಿ ತಗಲಾಕೊಂಡಿದೆ. ಯಾಕಂದರೆ ಭಾರಿ ಗಾತ್ರದ ಮರದ ಕೊಂಬೆ ಆಗಿರುವಂಥ ಕಾರಣಕ್ಕಾಗಿ ಅದನ್ನು ತೆರವು ಮಾಡಲಿಕ್ಕೆ ಆಗದೆ ಸದ್ಯ ಅದನ್ನು ಹಾಗೆ ಬಿಡಬೇಕಾದಂಥ ಪರಿಸ್ಥಿತಿ ಇದೆ. ಆಟೋ ಚಾಲಕರಿದ್ದಾರೆ, ಈ ಸ್ಥಳದಲ್ಲಿದ್ದಂಥವ್ರು ನಾನು ಅವ್ರಗಳನ್ನ ಮಾತನಾಡಿಸ್ತೇನೆ. ಸರ್, ನೀವು ಘಟನೆ ಆದಾಗ ಇಲ್ಲೇ ಇದ್ರ? ಏನಾಯ್ತು ಸರ್, ಏನಾಯ್ತು? ಇಲ್ಲೇ ಇದ್ದು ಸರ್, ಆಟೋ ಒಳಗೆ ಕುಂತಿದ್ದು. ನಾನಿಂದ ಸೌಂಡ್ ಬಂತು ದಬಾ ದಬಾ ಅಂತ, ಬಿಟ್ಟು ಓಡೋದು. 3 ಗಾಡಿಗೆ ಏಟಾಗಿದೆ. ನಮ್ಮದು ಗಾಡಿ ಕಮ್ಮಿ ಬೆಂಡ್ ಆಗಿದೆ, ಟಾಪ್ ಬರ್ತಾ ಇದೆ. ಇನ್ನೊಂದು ಗಾಡಿ ಜಖಮ್ ಆಗಿದೆ.